ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕೂಲ್ ರಿಯಾಲಿಟಿ. ಸೊ ತುಂಬ ದಿನಗಳಿಂದ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ. ಸೊ ಇವತ್ತೊಂದು ಯಾವುದಾದ್ರೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಬಂದೆ. ಕೆಲವರಂತೂ ಯೋಚನೆ ಮಾಡಿರಬೇಕು, ಇವಳು ಅಣಬೆ ಏನೆಲ್ಲ ಮಾಡ್ತಾ ಇದ್ಲು, ಏನು ಸುದ್ದಿ ಇಲ್ಲ ಅಂಥೇಳಿ. ಸೊ ನಾನು ನಿಮಗೆ ವೀಡಿಯೋ ಮಾಡಲಿಲ್ಲ. ನಾನು ಅಣಬೆಯನ್ನು ಆಲ್ರೆಡಿ ಪ್ಲಾಸ್ಟಿಕ್ಕಿಗೆ ಕಟ್ಟಿ ಯಾವ ಥರ ಮಾಡಬೇಕು ಅದೇ ಥರ ಕಟ್ಟಿ ನಾನು ಇಟ್ಟಿದ್ದೀನಿ. ಸೊ ಅದಕ್ಕೆ 15 ಡೇಸ್ ಬೇಕು. ಆ 15 ಡೇಸಲ್ಲಿ ಅದೇನು ಮೈಸೀಲಿಯಂ ಏನು ಹೇಳ್ತಾರಲ್ಲ ಅದು ಗ್ರೋ ಆಗ್ತದೆ. ಆಮೇಲೆ ಅದರ ನಂತರ ನಾವು ಅದು ಓಪನ್ ಮಾಡಲಿಕ್ಕೆ ಇರ್ತದೆ. ಅದು ಕಟ್ ಮಾಡಿ ಮತ್ತೆ ಪುನಃ ಬೇರೆ ರೂಮಿಗೆ ಸ್ವಲ್ಪ ಬೆಳಕಿರುವ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಇರ್ತದೆ. ಸೊ ಅದೆಲ್ಲ ಇರ್ತದೆ. ಅದೆಲ್ಲ ನಾನು ನೋಡುವ, ನಾನು ಟ್ರಯಲ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡ್ತಾ ಇಲ್ಲ. ಎಲ್ಲಾದರೂ ಅದು ಸಕ್ಸಸ್ ಆದರೆ ನಾನು ಖಂಡಿತವಾಗಿಯೂ ನೆಕ್ಸ್ಟ್ ವೀಡಿಯೋಸನ್ನು ಮಾಡ್ತೀನಿ. ಸೊ ಈಗ ನಾನು ಅದನ್ನು ನೋಡ್ತಾ ಇದ್ದೀನಿ. ನಿನ್ನೆ ನೋಡಲಿಲ್ಲ, ಮೊನ್ನೆ ನೋಡಿದೆ. ಸೊ ಫಸ್ಟ್ ಸ್ವಲ್ಪ ಇರುವೆ ಪ್ರಾಬ್ಲಮ್ ಇತ್ತು, ಈಗ ಇರುವೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅದು ಗೋಣಿ ಹಾಕಿದ್ದು ಭತ್ತದ ಗೋಣಿ ಆಗಿದ್ದರಿಂದ ಆ ಭತ್ತಕ್ಕೆ ಇರುವೆ ಬರ್ತಾಯಿತ್ತು. ನನಗೆ ಅದು ಹೆದರಿಕೆ ಆಗ್ತಾಯಿತ್ತು, ಎಲ್ಲಿ ನನ್ನ ಅಣಬೆ ತಿಂತದೆ ಏನು ಅಂತೇಳಿ. ಪುಣ್ಯಕ್ಕೆ ಈಗ ಇರುವೆಗಳು ಕಾಣಿಸ್ತಾ ಇಲ್ಲ. ಆಮೇಲೆ ನಾನು ಸರಿಯಾಗಿ ಓಪನ್ ಆಗಿ ನೋಡಲಿಲ್ಲ, ಯಾಕೆಂದರೆ ಅದು ತುಂಬ ಅದಕ್ಕೆ ಬೆಳಕು ಕಾಣಬಾರ್ದು, ಆಮೇಲೆ ಅದಕ್ಕೆ ಗಾಳಿ ಎಲ್ಲ ಬರಲಿಕ್ಕಿಲ್ಲ, ತುಂಬ ಕತ್ತಲೆ ಜಾಗದಲ್ಲಿ ಇರಬೇಕು. ಸೊ ನಾನು ಅದನ್ನು ಹಾಗೆ ಮಾಡಿ ಇಟ್ಟಿದ್ದೇನೆ. ನೋಡುವ, ನಾನು ಈಗ ಕೂಡ ಸ್ವಲ್ಪ ಹೊತ್ತಲ್ಲಿ ಹೋಗಿ ನೋಡ್ತೇನೆ ಯಾವ ಥರ ಆಗಿದೆ ಅಂತ. ಬಟ್ ನಾನು ವೀಡಿಯೋ ಮಾಡಲಿಕ್ಕೆ ಹೋಗ್ತಿಲ್ಲ, ಆಯಿತಾ. ಎಲ್ಲಾದರೂ ಒಮ್ಮೆ ಸಕ್ಸಸ್ ಆದಮೇಲೆ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮಗೆ ವೀಡಿಯೋ ಮಾಡ್ತೇನೆ. ಯಾಕೆಂದರೆ ಅದು ಆ್ಯಕ್ಚುಲಿ ಅದನ್ನು ರೂಮಲ್ಲಿ ಮಾಡಬೇಕು, ಒಂದು ಸಪ್ರೇಟ್ ರೂಮಲ್ಲಿ ಮಾಡಬೇಕಾಗ್ತದೆ. ನನಗೆ ರೂಮಲ್ಲಿ ಸ್ವಲ್ಪ ಮಾಡಲಿಕ್ಕೆ ಪ್ರಾಬ್ಲಮ್ ಇರೋದರಿಂದ ನಾನು ಸಪ್ರೇಟಾಗಿ ಬಕೆಟಲ್ಲಿ 2 ಬಕೆಟಲ್ಲಿ ಮಾಡ್ತಾಯಿದ್ದೀನಿ. ಬಕೆಟ್ ಫುಲ್ ಕವರ್ ಮಾಡಿಬಿಟ್ಟು, ಬಕೆಟ್ ಅಂದರೆ ಈ ಥರ ಬಕೆಟ್ ಅಲ್ಲ, ಅದು ತೂತು ಇರುವ ಬಕೆಟ್, ಏನು ಹೇಳ್ತೀವಿ ನಾವು, ಬಾಸ್ಕೆಟ್ ಅಂತ ಹೇಳ್ತೀವಲ್ಲ, ಈ ಬಟ್ಟೆ ಎಲ್ಲ ನಾವು ಡೈಲಿ ಯೂಸ್ ಮಾಡಿದ ಬಟ್ಟೆ ಎಲ್ಲ ಹಾಕುವಂಥ ಬಾಸ್ಕೆಟ್ ಇದೆಯಲ್ಲ, ಸ್ವಲ್ಪ ಅಲ್ಲೆಲ್ಲ ತೂತು ಇರ್ತದಲ್ಲ, ಅಂಥ ಒಂದು ಬಾಸ್ಕೆಟಲ್ಲಿ ನಾನು ಅದಕ್ಕೆ ಕವರ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನೋಡುವ ಯಾವ ಥರ ಆಗ್ತದೆ ಅಂತೇಳಿ. ಇನ್ನು ಅಮ್ಮ ಕೂಡ ಮಾಡಿದ್ದಾರೆ, ಅವರು ಕೂಡ ಹಾಗೆ. ಬೇಗ ರೂಮ್ಗೆ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ರೂಮ್ಗೆ ರೂಮ್ ಮಾಡುವಂಥ ತುಂಬ ಕೆಲಸ ಇದೆ. ರೂಮ್ ಕ್ಲೀನ್ ಇರಬೇಕು, ಆಮೇಲೆ ಅದಕ್ಕೆ ಅಂದರೆ ತುಂಬ ಫುಲ್ ಏನು ಹೇಳೋದು, ಅದಕ್ಕೆ ಕವರ್ ಇರಬೇಕು, ಕವರ್ ಆಗಿರಬೇಕು, ಅದೆಲ್ಲ ಮಾಡಬೇಕು. ಅದು ತುಂಬ ಸುಲಭದ ಕೆಲಸ ಅಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಾಗೆ ನನ್ನ ಅಮ್ಮ ಆಲ್ರೆಡಿ ಒಂದು 2-3 ಮಾಡಿದ್ದಾರೆ ಅಂತೆ. ಇಲ್ಲಿ ಒಂದ್ಸರಿ ನಿಲ್ಲಿ, ಅದು ಅಪ್ಡೇಟ್ ಅಣಬೆದು, ಆಯಿತಾ. ಆಮೇಲೆ ಬೇರೆ ಅಪ್ಡೇಟ್ ಏನಿಲ್ಲ. ಸೊ ನೋಡುವ, ಬೇರೆ ಕಂಟೆಂಟ್ ನಾನು ಆದಷ್ಟು ಬೇಗ ಬೇರೆ ಕಂಟೆಂಟ್ ಪ್ಲ್ಯಾನ್ ಇದೆ. ಆ ಕಂಟೆಂಟ್ ಬಂದ ಕೂಡಲೇ ನಾನು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಮೇಲೆ ನನ್ನ ಕೂದಲಿದ್ದು ಅಪ್ಡೇಟ್ ನೋಡಿ, ನನ್ನ ಕೂದಲು ಕಟ್ ಮಾಡಿ ಹೀಗೆ ಇದೆ ಸದ್ಯಕ್ಕೆ. ಕೂದಲು ಉದುರೋದೇನು ಕಮ್ಮಿ ಆಗಲಿಲ್ಲ, ಕೂದಲು ಉದುರ್ತಾನೆ ಇದೆ. ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತೇಳಿ. ಈಗ ನಾನು ಹೋಮ್ ಮೇಡ್ ಏನು ಹೇಳ್ತೀವಿ, ಹೋಮ್ ಮೆಡಿಸಿನ್ ಹೇಳ್ತೀವಲ್ಲ, ಮನೆಮದ್ದು, ಅದಕ್ಕೆ ನಾನು ಏನಾದ್ರು ಮನೆಮದ್ದಿಗೆ ಏನಾದರೂ ಟ್ರೈ ಮಾಡುವ ಅಂತ ಹೇಳಿ ಇದ್ದೇನೆ. ಈಗ ನಾನು ಚೆಂದ ಎಣ್ಣೆ ಎಲ್ಲ ಹಾಕಿ ಆ ಥರ ಸ್ನಾನ ಮಾಡಿ ತಲೆಗೆ ಎಣ್ಣೆ ಹಚ್ತಾ ಇದ್ದೇನೆ. ಆಮೇಲೆ ಮನೆಮದ್ದು ಮಾಡಿ ನನ್ನ ಕೂದಲು ಹೇಗೆ ಗ್ರೋತ್ ಆಗುತ್ತೆ ಅಂತ ನೋಡಬೇಕು. ಆಮೇಲೆ ಇನ್ನೊಂದು ಕೆಲಸ ಇದೆ, ನನ್ನ ಕಿವಿದು ಇದು ಇಯರಿಂಗ್, ಇದರದ್ದು ಅಡಿ ಇದೆಯಲ್ಲ ಅದು ತಿರುಗ್ತದೆ. ಸೊ ನಾನು ಮೊನ್ನೆ ಚರ್ಚಲ್ಲಿ ನೋಡುವಾಗ ಆಲ್ಮೋಸ್ಟ್ ಇದು ಬೀಲಿಕ್ಕಾಗಿತ್ತು, ನಾನು ಮತ್ತೆ ಟೈಟ್ ಮಾಡಿದೆ. ಸೊ ಅದು ಯಾವತ್ತು ನನಗೆ ಅದೇ ಕೆಲಸ ಆಗ್ತದೆ, ಒಂದು 3-4 ದಿನಕ್ಕೊಮ್ಮೆ ನೋಡ್ತಾ ಇರಬೇಕು. ನನಗಿದು ಆ್ಯಕ್ಚುಲಿ ನನಗೆ ಇಷ್ಟ ಈ ಡಿಸೈನ್, ಬಟ್ ನನಗಿದು ಚೇಂಜ್ ಮಾಡೋದಾ ಎಂತ ಅಂತ ಗೊತ್ತಿಲ್ಲ. ಬಟ್ ನನಗೆ ಯಾವ ಇಯರಿಂಗ್ ಕೂಡ ಕರೆಕ್ಟ್ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ಕೂಡ ಇಯರಿಂಗ್ ಇತ್ತು, ಅದರದ್ದು ಕೂಡ ಹಿಂದೆ ಹಾಕೋದು ಕಟ್ಟಾಗಿತ್ತು. ಸೊ ಈಗ ಈ ಸ್ವಲ್ಪ ಅದಕ್ಕೆ ಅದರ ಮೇಲೆ ದುಡ್ಡು ಹಾಕಿ ನಾನು ಇನ್ನೊಂದು ಸ್ವಲ್ಪ ಚೆಂದ ತಗೊಂಡೆ. ಈಗ ಏನಾಗ್ತದೆ ಅಂದರೆ ಇದು ತಿರುಗ್ತಾ ಇದೆ. ಸೊ ನೋಡಬೇಕು, ಏನಾದರೂ ಮಾಡಬೇಕು, ಅಷ್ಟು ವಿಷಯ. ಆಮೇಲೆ ಇವತ್ತು ವಾಕಿಂಗ್ ಹೋಗಿ ಬಂದೆ ನಾನು. ವಾಕಿಂಗ್ ಅಂತೂ ಒಂದು ಸೈಡ್ದು ವಾಕಿಂಗ್ ಆಯಿತು, ಮೇ ಬಿ ಅರೌಂಡು 2000 ಸ್ಟೆಪ್ಸ್ ಆಗಿರಬೇಕು, ಜಾಸ್ತಿ ಸ್ಟೆಪ್ಸ್ ಹಾಕಲಿಲ್ಲ. ನನ್ನ ಟಾರ್ಗೆಟ್ 5000 ಸ್ಟೆಪ್ಸ್. ಸ್ಲೋಲಿ ನಾನು 5000 ಸ್ಟೆಪ್ಸ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ನೀವು ನನಗೆ ನೋಡಿರ್ಬೋದು, ನನ್ನ ಕತ್ತಲೆಲ್ಲ ಡಾರ್ಕ್ ಇದೆ ಅಲ್ಲ. ಸೊ ಇದೆಲ್ಲ ನಂದು PCODs ಅದೆಲ್ಲ ಪುನಃ ರಿಲ್ಯಾಪ್ಸ್ ಆಗಿದೆ. ಸೊ ನನಗೆ ಅದರ ಮೇಲೆ ಕೂಡ ವರ್ಕ್ ಮಾಡಬೇಕು. ತುಂಬ ಕೆಲಸ ಇದೆ ಆ್ಯಕ್ಚುಲಿ. ನನ್ನ ಹೆಲ್ತನ್ನು ನೋಡ್ಕೋಬೇಕು ಸರಿಯಾಗಿ. ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಒಮ್ಮೆ ಶುಗರ್ ಟೆಸ್ಟ್ ಮಾಡಿ ಹೇಗಿದೆ, ಆಮೇಲೆ ಒಂದು ಗೈನಕಾಲಜಿಸ್ಟ್ ಡಾಕ್ಟರ್ ಹತ್ರ ಕೂಡ ಒಮ್ಮೆ ಹೋಗಿ ಕನ್ಸಲ್ಟ್ ಮಾಡಬೇಕು. ತುಂಬ ಕೆಲಸಗಳು ಬಾಕಿ ಇದೆ. ಸೊ
ಅಷ್ಟೇ ಇವತ್ತಿನ ವಿಷಯ. ಸೊ ನನಗೆ ದಯವಿಟ್ಟು ಕ್ಷಮಿಸಿ, ನನಗೆ ಕರೆಕ್ಟಾಗಿ ಒಂದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನೊಂದು ವೀಡಿಯೋದೊಂದಿಗೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು ವೀಡಿಯೋದೊಂದಿಗೆ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.